ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋಹಾನನು ಬರೆದ ಸುವಾರ್ತೆ, ಗಾಸ್ಪಲ್ ಅಕಾರ್ಡಿಂಗ್ ಟು ಜಾನ್, ಚಾಪ್ಟರ್ 7, 7ನೇ ಅಧ್ಯಾಯ ಮತ್ತು 2ನೇ ಭಾಗ, ಅಂದರೆ 25ನೇ ವಚನದಿಂದ 52 ವಚನಗಳವರೆಗೆ. ಯೋಹಾನ 7ನೇ ಅಧ್ಯಾಯ 25ರಿಂದ 52 ವಚನಗಳಲ್ಲಿ ನಾವು ನೋಡುವಾಗ 12 ಆತ್ಮಿಕ ಪಾಠಗಳನ್ನು ನೋಡ್ಬೋದು. 12 ಸ್ಪಿರಿಚುವಲ್ ಲೆಸನ್ಸ್. ಇವೆಲ್ಲವೂ ಕೂಡ ಕರ್ತನಾದ ಯೇಸು ಕ್ರಿಸ್ತನಿಂದ ನಾವು ಕಲಿಯುವಂಥದ್ದು 12 ಆತ್ಮಿಕ ಪಾಠಗಳು. ಮೊದಲನೇ ಪಾಠ, ಆತ್ಮಿಕ ಪಾಠ ಏನಂದರೆ 25, 26ನೇ ವಚನದಲ್ಲಿ ನಾವು ನೋಡುವಾಗ ಯೇಸು ಕರ್ತನು ಬಹಿರಂಗವಾಗಿ ಮಾತನಾಡ್ತಾ ಇರುವಂಥ ಒಂದು ವಿಷಯವನ್ನು ನಾವು ನೋಡ್ತೇವೆ. ಇಷ್ಟು ಧೈರ್ಯವಾಗಿ ಯೇಸು ಕರ್ತನು ಮಾತನಾಡಿದ್ದಕ್ಕೆ ಕಾರಣ ಇದೆ. ಆದ ಕಾರಣ ಮೊದಲನೇ ಆತ್ಮಿಕ ಪಾಠ ಏನಂದರೆ ಧೈರ್ಯವಾಗಿ ಮಾತನಾಡುವುದು. ಸ್ಪೀಕ್ ಬೋಲ್ಡ್ಲಿ. ಯಾಕೆ ಯೇಸು ಕರ್ತನು ಧೈರ್ಯವಾಗಿ ಮಾತನಾಡಿದರು ಎಂಬುದಕ್ಕೆ ಒಂದು ಕಾರಣ ಯೋಹಾನ 5:19 ಅಲ್ಲಿ ಇರುವಂಥ ಒಂದು ವಾಕ್ಯ ಏನಂತ ಹೇಳಿದರೆ, ಕರ್ತನಾದ ಯೇಸು ತಾನೇ ಹೇಳಿದಂಥ ಒಂದು ಮಾತು, ನಾನು ನಿಜವಾಗಿ ಹೇಳುತ್ತೇನೆ, ತಂದೆ ಮಾಡುವುದನ್ನು ಕಂಡು ಪುತ್ರ ಮಾಡುತ್ತಾನೆ. ತಂದೆ ಮಾಡುವುದನ್ನು ಕಂಡು ಪುತ್ರನು ಮಾಡುತ್ತಾನೆ. ತನ್ನಷ್ಟಕ್ಕೆ ತಾನೇ ಏನು ಮಾಡಲಾರನು. ತಂದೆ ಯಾವುದನ್ನೆಲ್ಲ ಮಾಡುತ್ತಾರೋ ಹಾಗೆಯೇ ಪುತ್ರನು ಕೂಡ ಮಾಡುವನು. ಹಾಗಾದರೆ ತಂದೆಯ ಒಂದು ಪ್ರೇರಣೆ, ತಂದೆಯ ಒಂದು ಪ್ರೋತ್ಸಾಹ, ತಂದೆಯ ಒಂದು ಬೆಂಬಲ, ತಂದೆಯ ಒಂದು ಮಾರ್ಗದರ್ಶನ, ಇವು ಯೇಸು ಕರ್ತನಿಗೆ ಇದ್ದದ್ದರಿಂದ ಧೈರ್ಯವಾಗಿ ಕರ್ತನು ಮಾತಾಡಿದನು. ಎರಡನೇ ಆತ್ಮಿಕ ಪಾಠ ಏನಂತ ಹೇಳಿದ್ರೆ, ಕೇಮ್ ನಾಟ್ ಆನ್ ಹಿಸ್ ಓನ್. ತನ್ನಷ್ಟಕ್ಕೆ ತಾನು ಆತನು ಬರಲಿಲ್ಲ. ತನ್ನಷ್ಟಕ್ಕೆ ತಾನು ಬರಲಿಲ್ಲ. ಯಾಕಂದರೆ ಯೋಹಾನ 7ನೇ ಅಧ್ಯಾಯದ 28ನೇ ವಚನದಲ್ಲಿ, ನನ್ನಷ್ಟಕ್ಕೆ ನಾನು ಬಂದವನಲ್ಲ, ನನ್ನನ್ನು ಕಳಿಸಿದಾತನು ಸತ್ಯವಂತನು. ತಂದೆ ಕಳಿಸಿದ್ರಿಂದ ನಾನು ಬಂದೆ, ನನ್ನಷ್ಟಕ್ಕೆ ನಾನು ಬರಲಿಲ್ಲ. ಎಂಥ ಮಹಾ ತೀರ್ಮಾನ, ಎಂಥ ಮಾದರಿ. ಒಂದು ವೇಳೆ ತನ್ನಷ್ಟಕ್ಕೆ ತಾನು ಬಂದಿದ್ದರೆ ಅದರಲ್ಲಿ ಏನು ತಪ್ಪಿರಲಿಲ್ಲ ಅಂತ ಹೇಳ್ಬೋದು, ಅಥವಾ ತಪ್ಪು ಇರಲ್ಲ ಅನ್ನಿಸ್ತದೆ. ಆದರೂ ಕೂಡ ಯೇಸು ಸ್ವಾಮಿ, ಇಲ್ಲ, ನನ್ನಷ್ಟಕ್ಕೆ ನಾನು ಬರಲ್ಲ, ನನ್ನ ಚಿತ್ತದಂತೆ ನಡೀಲಿಕ್ಕೆ ನಾನು ಬರಲಿಲ್ಲ, ತಂದೆ ಚಿತ್ತದಂತೆ ನಾನು ಮಾಡಲಿಕ್ಕೆ ಬಂದೆ ಎಂಬುದಾಗಿ ಹೇಳಿದರು. ಮೂರನೇದಾಗಿ ನೋಡುವಾಗ ಅದಕ್ಕೆ ಸಂಬಂಧಪಟ್ಟದೇ, ಎರಡನೇದಕ್ಕೆ ಸಂಬಂಧಪಟ್ಟ ಪಾಠ ಅದೇನಂತ ಹೇಳಿದರೆ, ತಂದೆ ಕಳಿಸಿದ್ದು. ಫಾದರ್ ಸೆಂಟ್ ಹಿಮ್. ಫಾದರ್ ಶುಡ್ ಸೆಂಟ್. ತಂದೆ ಕಳಿಸಬೇಕು. ಯೋಹಾನ 7ನೇ ಅಧ್ಯಾಯ 29ನೇ ವಚನದಲ್ಲಿ ಯೇಸು ಸ್ವಾಮಿ, ಆತನೇ ನನ್ನನ್ನು ಕಳುಹಿಸಿಕೊಟ್ಟಿದ್ದಾನೆ, ತಂದೆಯೇ ನನ್ನನ್ನು ಕಳಿಸಿಕೊಟ್ಟಿದ್ದು ಎಂಬುದಾಗಿ. ಹಾಗಾದರೆ ಯೇಸು ಸ್ವಾಮಿಯ ಜೀವನದಿಂದ ನಾವು ಪಾಠ ಕಲಿಯಬೇಕಾಗಿದೆ. ಎಷ್ಟೊಂದು ಪಾಠ ನೋಡ್ರಿ, 12 ಪಾಠಗಳು ಯೋಹಾನ 7ನೇ ಅಧ್ಯಾಯ 25ರಿಂದ
52 ವಚನಗಳಲ್ಲಿ 12 ಆತ್ಮಿಕ ಪಾಠಗಳಿದೆ. ಅದರಲ್ಲಿ 3 ಮುಗೀತು, ಇನ್ನೂ 9 ಇವೆ. ಬೇಗ ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. 4ನೇ ಪಾಠ ಏನಂದರೆ, ಹಿ ಮೂವ್ಡ್ ಇನ್ ಟೈಮ್ ಝೋನ್. ಆತನು ಸಮಯಾನುಸಾರವಾಗಿ ಚಲಿಸಿದನು. ಅಂದರೆ 30ನೇ ವಚನ ಓದುವಾಗ ನಿಮ್ಗೆ ಅರ್ಥ ಆಗ್ತದೆ, ನಮಗೆ ಅರ್ಥ ಸ್ಪಷ್ಟವಾಗ್ತದೆ. ಯೋಹಾನ 7ನೇ ಅಧ್ಯಾಯ 30ನೇ ವಚನದಲ್ಲಿ ಕೆಲವರು ಯೇಸು ಸ್ವಾಮಿಯನ್ನು ಬಂಧಿಸಬೇಕಂತ ಹೇಳ್ಬಿಟ್ಟು ಬಂದಾಗ ಅವರು ಹಿಡಿಲಿಲ್ಲ. ಯಾಕಂತ ಹೇಳಿದ್ರೆ ಆತನ ಸಮಯ ಇನ್ನೂ ಬಾರದೇ ಇದ್ದದ್ದರಿಂದ ಯೇಸು ಸ್ವಾಮಿ ಮೇಲೆ ಯಾರೂ ಕೈ ಹಾಕಲಿಲ್ಲ. ಯಾಕಂದರೆ ತಂದೆಯ ಕಾಲಾನುಸಾರವಾಗಿ, ತಂದೆಯ ಟೈಮ್ ಟೇಬಲ್ ಪ್ರಕಾರ, ಕಾಲಾನುಪಟ್ಟಿಯ ಪ್ರಕಾರ, ಕಾಲಾನುಕ್ರಮದ ಪ್ರಕಾರ, ಕಾಲಾನುಸಾರವಾಗಿ ಯೇಸು ಸ್ವಾಮಿ ಚಲಿಸಿದ್ರಂತೆ. ಹಿ ಮೂವ್ಡ್ ಇನ್ ಟೈಮ್ ಝೋನ್. ಆದ ಕಾರಣ ಇದು 4ನೇ ಪಾಠ. 5ನೇ ಪಾಠ ಏನಂತ ಹೇಳಿದರೆ, ಇದು ಇನ್ನೂ ಭಾಳ ಚೆನ್ನಾಗಿದೆ. 33ನೇ ವಚನ, ಯೋಹಾನ 7:33. ಅದನ್ನು ಓದ್ಬಿಟ್ಟು ಅನಂತರ ಆ ವಿಷಯ ಏನಂತ ಹೇಳ್ಬಿಟ್ಟು ಪಾಠ ಏನಿದೆ ನೋಡೋಣ ಬನ್ನಿರಿ. ಇನ್ನೂ ಸ್ವಲ್ಪ ಕಾಲ ನಾನು ನಿಮ್ಮೊಂದಿಗಿದ್ದು ಅನಂತರ ನನ್ನನ್ನು ಕಳುಹಿಸಿದಾತನ ಬಳಿಗೆ ಹೋಗುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಾಗ, ಕೃಪೆಯ ಕಾಲವನ್ನು ಸದುಪಯೋಗಪಡಿಸಿಕೊಳ್ಳುವುದು, ಇದು ನಮಗೂ ಭಾಳ ದೊಡ್ಡ ಪಾಠ. ಇದು ಕೃಪಾ ಕಾಲವನ್ನು ಸದುಪಯೋಗ ಮಾಡಿಕೊಳ್ಳು. ಮೇಕಿಂಗ್ ಬೆಸ್ಟ್ ಯೂಸ್ ಆಫ್ ದ ಗ್ರೇಸ್ ಟೈಮ್. ಯಾಕಂದರೆ ಯೆಶಾಯ 55:6 ಕರ್ತನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿ. ಆದ ಕಾರಣ ನಮಗೆ ಒಂದು ಕೃಪಾ ಕಾಲ ತೆರೆದಿದೆ, ಮುಂದಿದೆ, ಲಭ್ಯವಿದೆ. ಇಟ್ಸ್ ಅವೈಲಬಲ್, ಗ್ರೇಸ್ ಟೈಮ್. ಆದ ಕಾರಣ ಅದನ್ನು ನಾನು ಮುಖ್ಯವಾಗಿ ಇದನ್ನು ಹೇಳುವಾಗ ನನಗೂ ಕೂಡ ಆ ಒಂದು ಮನಸ್ಸು ಪ್ರೇರಣೆ ನನಗೆ ಆಗ್ತಾ ಇದೆ. ಅದೇನೆಂದರೆ, ನಾನು ಕೂಡ ಕೃಪಾ ಕಾಲವನ್ನು ಸದುಪಯೋಗ ಮಾಡ್ಕೋಬೇಕು. ಐ ಮಸ್ಟ್ ಮೇಕ್ ಯೂಸ್ ಆಫ್ ಗ್ರೇಸ್ ಟೈಮ್. ಯಾಕಂತ ಹೇಳಿದರೆ, ಕರ್ತನ ಸಿಕ್ಕುವ ಕಾಲದಲ್ಲಿ ನಾನು ಆಶ್ರಯಿಸದೆ ಹೋದರೆ ಅನಂತರ ಕೃಪಾಕಾಲ ಹೋದ ಮೇಲೆ ಗೋಳಾಡಿ ಪ್ರಯೋಜನ ಇಲ್ಲ. 6ನೇದಾಗಿ, ಅಂದ ಹಾಗೆ ನಾವೇನು ಧ್ಯಾನ ಮಾಡ್ತಿದ್ದೇವೆ, ಅಧ್ಯಯನ ಮಾಡ್ತಿದ್ದೇವೆ ಅಂತ ಹೇಳಿದರೆ, ಯೋಹಾನನು 7ನೇ ಅಧ್ಯಾಯ 25ರಿಂದ 52 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ 12 ಆತ್ಮಿಕ ಪಾಠಗಳನ್ನು ಯೇಸು ಕರ್ತನ ಜೀವನದಿಂದ ಕಲಿತಾ ಇದ್ದೇವೆ. 12 ಆತ್ಮಿಕ ಪಾಠಗಳು. ಅದರಲ್ಲಿ 6ನೇದು ಬಂದಿದ್ದೇವೆ. 6ನೇ ಆತ್ಮಿಕ ಪಾಠ ಅದೇನಂತ ಹೇಳಿದರೆ, ಇನ್ವಿಟೇಷನ್ ಟು ದ ಥರ್ಸ್ಟಿ. ದಾಹವುಳ್ಳವರಿಗೆ ಆಹ್ವಾನ ನೀಡುವುದು, ದಾಹವಿದ್ದವರಿಗೆ ಆಹ್ವಾನ ನೀಡುವುದು. ಯೋಹಾನ 7ನೇ ಅಧ್ಯಾಯ 37ನೇ ವಚನದಲ್ಲಿ ನಾವು ನೋಡುವಾಗ, ಹಬ್ಬದ ಮಹಾದಿವಸ, ಅದರಲ್ಲಿ 8 ದಿನ ಹಬ್ಬ ನಡೀತಿತ್ತಂತೆ, ಯಹೂದ್ಯರ ಹಬ್ಬ. ಅದು ಮಹಾಹಬ್ಬ ಎಂಬುದಾಗಿ ಹೇಳ್ತಿದ್ದಾರೆ. ಮತ್ತು ಈ ಹಬ್ಬ ಸಮಯದಲ್ಲಿ ಏನಾಗ್ತಿತ್ತಂತ ಹೇಳಿದರೆ, ಅನೇಕ ಆಚಾರಗಳು, ಸಂಪ್ರದಾಯಗಳು ಅಥವಾ ದೇವರ ವಾಕ್ಯದಲ್ಲಿ ಮೋಶೆ ಬರೆದಿರುವಂಥ ಅನೇಕ ಕಾರ್ಯಗಳನ್ನು ಅವರು ಕ್ರಮಬದ್ಧವಾಗಿ, ನಿಷ್ಠೆಯಿಂದ, ಪ್ರೀತಿಯಿಂದ ಮತ್ತು ತಾಳ್ಮೆಯಿಂದ ಮಾಡ್ತಾ ಬಂದರು. 8ನೇ ದಿವಸ ಇನ್ನೇನೋ ಒಂದು ಮನಸ್ಸಿನಲ್ಲಿ ಒಂದು ಉದ್ವೇಗ. ಚೆನ್ನಾಗಿತ್ತು ಹಬ್ಬ, 8 ದಿವಸ, ಇವತ್ತು ಹೊರಡಬೇಕು ನಾವು. 7 ದಿವಸಗಳ ಹಬ್ಬ ಆಯಿತು, ಈಗ 8ನೇ ದಿವಸ ನಾವು ಹೊರಡಬೇಕು. ಮನೆ ಸಮಸ್ಯೆ, ಯಥಾ ಪ್ರಕಾರವಾಗಿ ಬೇರೆ ಲೋಕಕ್ಕೆ ಬಂದುಬಿಟ್ಟಿದ್ವಿ, ಈಗ ಮತ್ತೆ ನಿಜ ಲೋಕಕ್ಕೆ ನಾವು ಹೋಗಬೇಕು ಅನ್ನುವಂಥ ವೇಳೆಯಲ್ಲಿ
ಮಹಾದಿವಸದ ಕಡೇ ದಿನದಲ್ಲಿ ಯೇಸು ನಿಂತುಕೊಂಡು ಯೋಹಾನ 7ನೇ ಅಧ್ಯಾಯ 37ನೇ ವಚನ, ಯಾರಿಗಾದರೂ ಬಾಯಾರಿಕೆಯಾಗಿದ್ದರೆ ಅವರು ನನ್ನ ಬಳಿಗೆ ಬಂದು ಕುಡಿಯಲಿ. ಯಾರಿಗಾದರೂ ಬಾಯಾರಿಕೆಯಾಗಿದ್ದರೆ ಎಂಬುದಾಗಿ ಆ ಬಾಯಾರಿದವರಿಗೆ ಆಹ್ವಾನ ನೀಡುವುದು ಆತ್ಮಿಕ ಪಾಠಗಳಲ್ಲಿ 6ನೇ ಪಾಠ. ಇನ್ವೈಟ್ ದ ನೀಡಿ ಒನ್ಸ್ ಆರ್ ಥರ್ಸ್ಟಿ ಒನ್ಸ್. ಇಲ್ಲಿ ನಾನು ಒಂದು ಕಾಮೆಂಟ್ರಿ ಮಾಡಬೇಕಾಗ್ತದೆ, ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗ್ತದೆ. ಇದು ವಿಷಾದಕರವಾದಂಥ ಒಂದು ಅಭಿಪ್ರಾಯ, ಆದರೆ ತಾತ್ಕಾಲಿಕವಾಗಿ ಹಾಗಿರ್ಬೋದು ಅಂತ ಕಾಣ್ತದೆ. ಅದೇನೆಂದರೆ, ಭಾಳ ಜನರು ದಾಹಗೊಂಡಂಥವರು, ದೇವರಿಗಾಗಿ ಹಾರೈಸುವಂಥವರು, ಜಿಂಕೆ ಯಾವ ರೀತಿಯಾಗಿ ನೀರಿಗಾಗಿ ತವಕಿಸ್ತದೋ ಆ ರೀತಿಯಾಗಿ ದೇವರಿಗಾಗಿ ತವಕಿಸುವಂಥವರು ಬಹಳ ಕಡಿಮೆ ಜನರು ನನ್ನ ಜೀವನದಲ್ಲಿ ನಾನು ನೋಡಿದ್ದೇನೆ. ಅಂಥವ್ರು ಇಲ್ಲ ಅಂತ ನಾನು ಹೇಳಲ್ಲ, ಇದ್ದಾರೆ. ಆದರೆ ನನ್ನ ಅಲ್ಪ ಸೇವಾ ಕಾಲದಲ್ಲಿ ಅಥವಾ ಸ್ವಲ್ಪ ಕಾಲದಲ್ಲಿ ಭಾಳ ಕಡಿಮೆ ದೇವರಿಗಾಗಿ ತವಕಿಸುವಂಥವರು, ಹಾರೈಸುವಂಥವರು. ಅಂಥವ್ರನ್ನ ದೇವರು ಹೆಚ್ಚಿಸಲಿ. 7ನೇದಾಗಿ, ಕಮ್ ಟು ಹಿಮ್, ನನ್ನ ಬಳಿಗೆ ಬಂದು. ಹೌದು, ಈ ನನ್ನ ಬಳಿಗೆ ಬಂದು ಅಂದರೆ ಕ್ರಿಸ್ತನ ಕಡೆಗೆ ಬರುವುದು ಆತ್ಮಿಕ ಪಾಠಗಳಲ್ಲಿ 7ನೇ ಪಾಠ. ಮತ್ತೆ ಹೌದು, ಆಲಯಕ್ಕೆ ಬಂದಿದ್ದರು, ಆದರೆ ಆತನ ಕಡೆಗೆ ಬರಬೇಕು. ಆಚಾರದ ಕಡೆಗೆ ಬಂದಿದ್ದರು, ಆದರೆ ಆತನ ಕಡೆಗೆ ಬರಬೇಕು. ಯಜ್ಞದ ಕಡೆಗೆ ಬಂದಿದ್ದರು, ಆತನ ಕಡೆಗೆ ಬರಬೇಕು. ಭಕ್ತ ಮಂಡಳಿಯ ಹತ್ತಿರ ಬಂದಿದ್ದರು, ಆದರೆ ಆತನ ಕಡೆಗೆ ಬರಬೇಕು. ಸಂಬಂಧಿಕರ ಕಡೆಗೆ ಬಂದಿದ್ದರು, ಸ್ನೇಹಿತರ ಕಡೆಗೆ ಬಂದಿದ್ದರು, ಆದರೆ ಆತನ ಕಡೆಗೆ ಬರಬೇಕು. ಯಜ್ಞದ ಕಡೆಗೆ ಬಂದಿದ್ದರು, ಕಾಣಿಕೆಯ ಕಡೆಗೆ ಬಂದಿದ್ದರು, ಆರಾಧನೆ ಕಡೆಗೆ ಬಂದಿದ್ದರು, ಹಾಡಿನ ಕಡೆಗೆ ಬಂದಿದ್ದರು, ನಾಯಕರ ಕಡೆಗೆ ಬಂದಿದ್ದರು, ಆಲಯಕ್ಕೆ ಬಂದಿದ್ದರು, ಪ್ರಯಾಣ ಮಾಡಿ ಬಂದಿದ್ದರು, ಆದರೆ ಆತನ ಕಡೆಗೆ ಬರಬೇಕು. ಇದು ಆತ್ಮಿಕ ಪಾಠಗಳಲ್ಲಿ 7ನೇ ಪಾಠ. 8ನೇದಾಗಿ, ಅಂದ ಹಾಗೆ ಯೋಹಾನ 7ನೇ ಅಧ್ಯಾಯ 25ರಿಂದ 52 ವಚನಗಳಲ್ಲಿ 12 ಆತ್ಮಿಕ ಪಾಠಗಳನ್ನು ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಅದರಲ್ಲಿ 7ನೇ ಪಾಠ ಏನಂದರೆ ಆತನ ಕಡೆಗೆ ಬರುವುದು. 8ನೇ ಪಾಠ ಏನಂತ ಹೇಳಿದರೆ, ಆತನ ಕಡೆಗೆ ಬರುವಂಥದ್ದು ಅಷ್ಟೇ ಅಲ್ಲ, ಬರೀ ಬಾಯಾರಿಕೆ ಇರುವಂಥದ್ದು ಅಷ್ಟೇ ಅಲ್ಲ, ಆತನ ಕಡೆಗೆ ಬರುವಂಥದ್ದು ಅಷ್ಟೇ ಅಲ್ಲ, ಆತನ ಕಡೆಗೆ ಬಂದು ಕುಡಿಯಲಿ. ಯಾಕಂದರೆ ಕಮ್ ಅಂಡ್ ಡ್ರಿಂಕ್. ಹೌದು, ಈ ಬಗ್ಗೆ ಭಕ್ತನಾದ ಪೌಲನು ಒಂದು ಮಾತು ಹೇಳಿದ್ದು ನನಗೆ ನೆನಪು ಬರ್ತಿದೆ. ನೋಡೋಣ ಬನ್ನಿರಿ. ಮೊದಲನೇ ಕೊರಿಂಥ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಭಕ್ತನಾದ ಪೌಲನು ಒಂದು ಮಾತು ಹೇಳಿದ್ದನ್ನು ಕೆಲವು ವರ್ಷಗಳ ಹಿಂದೆ ಅದನ್ನು ನೋಡಿದಾಗ ಭಾಳ ಆಶ್ಚರ್ಯ ಅನ್ನಿಸ್ತು. ಅದು ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ. 12ನೇ ಅಧ್ಯಾಯ ಮತ್ತು ನೆನಪಿಟ್ಕೊಳ್ಳಿಕ್ಕೆ ಇದು ಒಂದು ರೀತಿಯಿಂದ ಸುಲಭ, ಈಸಿ. ಅದೇನಂತ ಹೇಳಿದರೆ, ಮೊದಲನೇ ಕೊರಿಂಥ 12 ಮತ್ತು 13ನೇ ವಚನದಲ್ಲಿ ನಾವು ನೋಡುವಾಗ ಕೊನೆಯ ಭಾಗದಲ್ಲಿ, ನಮ್ಮೆಲ್ಲರಿಗೂ ಒಬ್ಬನೇ ಆತ್ಮನು ಪಾನವಾಗಿ ಕೊಡಲ್ಪಟ್ಟಿದ್ದಾನೆ. ಪಾನ ಅಂದರೆ ಆತ್ಮನನ್ನು ಕುಡಿಯುವಂಥದ್ದು ಅಥವಾ ಅನುಭವಿಸುವಂಥದ್ದು. ಆದ ಕಾರಣ ಕ್ರಿಸ್ತನ ಕಡೆಗೆ ಬಂದು ಕ್ರಿಸ್ತನನ್ನು ಅನುಭವಿಸುವಂಥದ್ದು, ಬರೀ ನಂಬುವಂಥದ್ದಲ್ಲ. ಹೌದು, ಒಳ್ಳೆಯದು. ಆತನ ಕಡೆಗೆ ಬರುವಂಥದ್ದಲ್ಲ, ಅದು ಕೂಡ ಒಳ್ಳೆಯದು. ಆದರೆ ಬಂದು ಕುಡಿಯಲಿ ಎಂಬುದಾಗಿ ಕರ್ತನು ಹೇಳಿದ ಮಾತು. ಮತ್ತು ಮುಂದೆ ನಾವು ಓದುವಾಗ ಇನ್ನೊಂದು ವಿಷಯ ಕೂಡ ಇದೆ.
ಒಂದು ವೇಳೆ ಆತನ ಕಡೆಗೆ ನಾವು ಬಂದಿದ್ದೇವಾ ತವಕದಿಂದ ಅಥವಾ ಬಾಯಾರಿಕೆಯಿಂದ ನಾವು ಬಂದಿದ್ದರೆ, ಆತನ ಬಳಿಗೆ ಬಂದಿದ್ದರೆ, ಆತನಿಂದ ಕುಡಿಯುತ್ತಿದ್ದರೆ ಏನಾಗ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ ಜೀವಜಲದ ಹೊಳೆಗಳು, ರಿವರ್ಸ್ ಆಫ್ ಲಿವಿಂಗ್ ವಾಟರ್ಸ್. ವಾಹ್, ಇದು ದೊಡ್ಡ ಅನುಭವ. ಇದು ಆತ್ಮಿಕ ಪಾಠಗಳಲ್ಲಿ ಅತ್ಯಂತ ದೊಡ್ಡ ಪಾಠ. ಯಾಕಂದರೆ ಕೇವಲ ಜೀವಜಲ ಅಲ್ಲ, ಅಥವಾ ಜೀವ ಬುಗ್ಗೆ ಅಷ್ಟೇ ಅಲ್ಲ, ಜೀವ ಹೊಳೆ ಅಷ್ಟೇ ಅಲ್ಲ, ಹೊಳೆಗಳು. ವಾವ್, ದೇವರು ದೊಡ್ಡ ಆತನು. ದೊಡ್ಡ ಅನುಭವಗಳನ್ನು ನಮಗೆ ಕೊಡ ಬಯಸ್ತಾನೆ. ಒಂದು ದೊಡ್ಡ ಅಲ್ಲ, ಬಹು ದೊಡ್ಡ ಅನುಭವಗಳನ್ನು, ಬಹಳಷ್ಟು ದೊಡ್ಡ ಅನುಭವಗಳನ್ನು ಕೊಡ ಬಯಸಿದ್ದಾನೆ. ಆದರೆ ನಾನು ತಗೊಳ್ತಾ ಇಲ್ಲ, ನಾವು ತಗೊಳ್ತಾ ಇಲ್ಲ. ಆದರೆ ನಾನು ತಗೋಬೇಕು, ನಾವು ತಗೊಳ್ಳೋನ್ವೇ. ರಿವರ್ಸ್ ಆಫ್ ಲಿವಿಂಗ್ ವಾಟರ್ಸ್, ಜೀವಜಲದ ಹೊಳೆಗಳು. ಆ ಜೀವಜಲದ ಹೊಳೆಗಳು ನಮ್ಮಲ್ಲಿ ಹರಿಯುವ ಅನುಭವಕ್ಕೆ ಬರಬೇಕಾದರೆ ಒಂದು ಸ್ವಲ್ಪ, ಕೆಲವು ಸಾರಿ ನಳ ನಾವು ಏನು ಮಾಡ್ತೀವಿ, ಟ್ಯಾಪ್ ಓಪನ್ ಮಾಡ್ತೀವಲ್ಲ, ಅದನ್ನು ನಳ ಓಪನ್ ಮಾಡುವಾಗ ನೀರು ಬರ್ತದೆ. ಆ ರೀತಿಯಾಗಿ ನಂಬಿಕೆ ಎಂಬ ತೆರೆಯುವಿಕೆ. ಹೌದು, ನಂಬಿಕೆಯನ್ನು ಸದುಪಯೋಗ ಮಾಡುವಾಗ, ಅದನ್ನು ಬಳಸುವಾಗ ಈ ಹೊಳೆಗಳು. ಕೆಲವು ಸಾರಿ ಟ್ಯಾಪ್ ನಾವು ಓಪನ್ ಮಾಡುವಾಗ, ನಳವನ್ನು ಓಪನ್ ಮಾಡುವಾಗ ಸ್ವಲ್ಪನೇ ಓಪನ್ ಮಾಡ್ತೀವಿ ನೋಡ್ರಿ, ಹೆಚ್ಚು ನೀರು ವೇಸ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಆದರೆ ಕೆಲವು ಸಾರಿ ಹೆಚ್ಚು ನೀರು ಬೇಕು ಅಂತ ಹೇಳ್ಬಿಟ್ಟು ಭಾಳ ದೊಡ್ಡದಾಗಿ ಓಪನ್ ಮಾಡ್ತೀವಿ. ಆ ರೀತಿಯಾಗಿ ನಂಬಿಕೆ ಕೊಡು. ಸ್ವಲ್ಪ ನಂಬಿಕೆ, ಸ್ವಲ್ಪ ಹನಿಗಳು. ಭಾಳ ನಂಬಿಕೆ, ಒಂದೇ ಹೊಳೆ. ಇನ್ನೂ ಅತ್ಯಂತ ಹೆಚ್ಚಾಗಿ ನಾವು ತೆರೆದಿರುವ ಪಕ್ಷದಲ್ಲಿ ಅಂಥ ಒಂದು ನಂಬಿಕೆ ದೇವರು ನಮಗೂ ದಯಪಾಲಿಸಲಿ. 10ನೇ ಆತ್ಮಿಕ ಪಾಠ ಏನಂತ ಹೇಳಿದರೆ, ಅದೇ 39ನೇ ವಚನದಲ್ಲಿದೆ, ತನ್ನಲ್ಲಿ ನಂಬಿಕೆ ಇಡುವವರು ಹೊಂದಲಿರುವ ಪವಿತ್ರಾತ್ಮನನ್ನು ಕುರಿತು ಹೀಗೆ ಹೇಳಿದರು. ವಾವ್, 10ನೇ ಪಾಠ ಪವಿತ್ರಾತ್ಮನನ್ನು ಹೊಂದುವ ಪಾಠ. ರಿಸೀವಿಂಗ್ ದ ಹೋಲಿ ಸ್ಪಿರಿಟ್. ಹೌದು, ಯೇಸು ಸ್ವಾಮಿಯನ್ನು ನಾವು ಸ್ವೀಕಾರ ಮಾಡಿದಾಗ ಪವಿತ್ರಾತ್ಮನು ಆತನನ್ನು ಸ್ವೀಕಾರ ಮಾಡಿ ಮುದ್ರೆ ಹೊಂದಿದ್ದೇವೆ ಹೊಸದಾಗಿ ಹುಟ್ಟುವುದಕ್ಕೆ. ಯಾವ ರೀತಿಯಾಗಿ ಯೇಸು ಸ್ವಾಮಿ ಪವಿತ್ರಾತ್ಮದಿಂದಲೇ ಹುಟ್ಟಿದರು. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ. ಆದರೆ ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮನ ಆತನ ಮೇಲೆ ದೇಹಾಕಾರವಾಗಿ ಬಂದಂಥ ಅನುಭವ, ಅದು 2ನೇ ಅನುಭವ. ಪವಿತ್ರಾತ್ಮದ ಹುಟ್ಟುವ ಅನುಭವ, ಪವಿತ್ರಾತ್ಮನನ್ನು ಹೊಂದುವ ಅನುಭವ. ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಆದರೆ ಯೇಸು ಸ್ವಾಮಿ ಜೀವನ ನೋಡುವಾಗ ಅರ್ಥ ಮಾಡ್ಕೊಳ್ತೇವೆ. 11ನೇದಾಗಿ ಸಾಕ್ಷಿ ಪಡೆದುಕೊಳ್ಳುವ ಪಾಠ, ಆತ್ಮಿಕ ಪಾಠ. ಕಾವಲುಗಾರರು ಯೇಸು ಸ್ವಾಮಿನ ಹೋಗಿ ಹಿಡ್ಕೊಂಡ್ಬನ್ರಿ ಅಂತ ಹೇಳ್ಬಿಟ್ಟು ಮುಖ್ಯ ಯಾಜಕರು ಕಳಿಸಿದಾಗ, ಪರಿಸಾಯರು ಕಳಿಸಿದಾಗ ಕಾವಲುಗಾರರು ಬಂದು ಏನು ಹೇಳ್ತಾರೆ? ಯೋಹಾನ 7ನೇ ಅಧ್ಯಾಯ 46ನೇ ವಚನದಲ್ಲಿ, ಯಾವ ಮನುಷ್ಯನು ಎಂದು ಈತನು ಮಾತನಾಡುವಂತೆ ಮಾತನಾಡಿದ್ದಿಲ್ಲ ಅಂತ ಹೇಳ್ತಾರೆ. ಸಾಕ್ಷಿ ಕಾವಲುಗಾರರಿಂದ. ಕೊನೆಯದಾಗಿ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ. ಅದೇನೆಂದರೆ, ನಾವು ಇನ್ನೊಂದು ಪಾಠ ನಾವು ಕಲಿತೀವಿ 49ನೇ ವಚನದಲ್ಲಿ, ಧರ್ಮಶಾಸ್ತ್ರವನ್ನು ಅರಿಯದ ಈ ಜನರು ಶಾಪಗ್ರಸ್ತರೇ ಅಂತ ಹೇಳುವಾಗ 51ನೇ ವಚನದಲ್ಲಿ ನಿಕೋದೇಮನು ಕೂಡ ಧರ್ಮಶಾಸ್ತ್ರ, ನಮ್ಮ ಧರ್ಮಶಾಸ್ತ್ರ ಅಂತ ಮಾತಾಡ್ತೇನೆ. ಧರ್ಮಶಾಸ್ತ್ರ ಪ್ರಕಾರವಾಗಿ ವಿಚಾರಣೆ ಮಾಡದೆ ತೀರ್ಪು ಮಾಡಬಾರ್ದು ಅನ್ನುವಂಥ ವಿಷಯ. ಅದು 12ನೇ ಒಂದು ಪಾಠ. ಡು ನಾಟ್ ಜಡ್ಜ್
ವಿಥೌಟ್ ನೋಯಿಂಗ್ ದ ಫ್ಯಾಕ್ಟ್ ಸ್ಕ್ರಿಪ್ಚರಲಿ. ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 25-52 ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.